ನಮಸ್ಕಾರ ಫ್ರೆಂಡ್ಸ್. ಸೌತ್ ಈಸ್ಟರ್ನ್ ರೈಲ್ವೆ ಒಂದು ಹೊಸ ನೋಟಿಫಿಕೇಷನ್ ಹೊರಡಿಸಿದೆ. ಪೋಸ್ಟ್ ನೇಮ್ ಬಂದುಬಿಟ್ಟು ಎಂಗೇಜ್ಮೆಂಟ್ ಆಫ್ ಅಪ್ರೆಂಟಿಸ್. ಇದರಲ್ಲಿ ಪೋಸ್ಟ್ ಎಷ್ಟಿದೆ, ಸ್ಯಾಲ್ರಿ ಎಷ್ಟಿದೆ, ಕ್ವಾಲಿಫಿಕೇಷನ್ ಏನು, ಏಜ್ ಲಿಮಿಟ್ ಎಷ್ಟು, ಇದರ ಸ್ಟಾರ್ಟ್ ಡೇಟ್ ಏನಿದೆ, ಲಾಸ್ಟ್ ಡೇಟ್ ಎಷ್ಟಿದೆ, ಅಪ್ಲಿಕೇಶನ್ ಫೀಸ್ ಎಷ್ಟಿದೆ, ಮತ್ತು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ, ಮತ್ತು ಇದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ನೋಡೋಣ ಬನ್ನಿ. ಇಲ್ಲಿ ನೀವು ನೋಡ್ಬೋದು, ಸ್ಟಾರ್ಟ್ ಡೇಟ್ ಬಂದುಬಿಟ್ಟು 18/11/2025 ಇದೆ. ಇದರ ಒಂದು ಕೊನೆಯ ದಿನಾಂಕ ಬಂದುಬಿಟ್ಟು 17/12/2025. ಇಲ್ಲಿ ಏಜ್ ಲಿಮಿಟ್ ಕ್ರೈಟೀರಿಯಾ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಇಲ್ಲಿ ನೋಡಿ, ಮಿನಿಮಮ್ ನಿಮಗೆ 15 ವರ್ಷ ಇರಬೇಕು, ಮ್ಯಾಕ್ಸಿಮಮ್ ನಿಮಗೆ 24 ವರ್ಷ ಇರಬೇಕು. ಇಲ್ಲಿ SC/ST ದವರಿಗೆ 5 ವರ್ಷ ಜಾಸ್ತಿ ಕೊಟ್ಟಿದ್ದಾರೆ, ಅಂದರೆ 24 + 5 ವರ್ಷ. ಅದ ನಂತರ 3 ವರ್ಷ OBC ದವರಿಗೆ ಜಾಸ್ತಿ ಕೊಟ್ಟಿದ್ದಾರೆ, ಅಂದರೆ 24 + 3 ವರ್ಷ ಅಂದಾಗೆ. ಅದಾದ ನಂತರ ಮಿನಿಮಮ್ ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಇಲ್ಲಿ ನೀವು ಜಸ್ಟ್ 10th + ITI ಪಾಸ್ ಆಗಿರಬೇಕು. ಅದರ ಜೊತೆಗೆ ನೀವು 10ನೇ ತರಗತಿಯಲ್ಲಿ ಕನಿಷ್ಠ ಪಕ್ಷ 50% ಅಂಕಗಳನ್ನು ಪಡೆದಿರಬೇಕು. ಅಪ್ಲಿಕೇಶನ್ ಫೀಸ್, ಇಲ್ಲಿ ನೀವು ಅಪ್ಲಿಕೇಶನ್ ಫೀಸ್ ನೋಡ್ಬೋದು, ಕೇವಲ 100 ರೂಪಾಯಿ ಮಾತ್ರ ಇದೆ. ಇದು ನಾನ್ ರಿಫಂಡೇಬಲ್, ಅಂದರೆ ಈ ದುಡ್ಡನ್ನು ಅವರು ವಾಪಸ್ ನಿಮಗೆ ಹಾಕೋದಿಲ್ಲ. ಇಲ್ಲಿ SC/ST, PWD, ವುಮೆನ್ ಕ್ಯಾಂಡಿಡೇಟ್ಗಳಿಗೆ ಯಾವುದೇ ರೀತಿಯ ಫೀಸ್ ಇರೋದಿಲ್ಲ. ಅದಾದ ನಂತರ ಮೋಡ್ ಆಫ್ ಸೆಲೆಕ್ಷನ್, ಇಲ್ಲಿ ನೋಡಿ, ಮೆರಿಟ್ ಲಿಸ್ಟ್ ಆಧಾರದ ಮೇಲೆ ನಿಮ್ಮ ಒಂದು ಸೆಲೆಕ್ಷನ್ ಆಗುತ್ತೆ. ಅದು ಟ್ರೇಡ್ ವೈಸ್, ಅಂದರೆ ನಿಮ್ಮ ಡಿಪಾರ್ಟ್ಮೆಂಟ್ ಮೇಲೆ ನಿಮ್ಮ ಒಂದು ಮೆರಿಟ್ ಲಿಸ್ಟ್ ಡಿಪೆಂಡ್ ಆಗುತ್ತೆ. ಅದಾದ ನಂತರ ಯಾವ ರೀತಿ ಸೆಲೆಕ್ಷನ್ ಆಗುತ್ತೆ ಅಂದರೆ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಆಬ್ಟೈನ್ಡ್ ಇನ್ ಮ್ಯಾಟ್ರಿಕ್ಯುಲೇಷನ್, ಅಂದರೆ ನೀವು 10ನೇ ತರಗತಿಯಲ್ಲಿ ಪಡೆದಂಥ ಅಂಕಗಳ ಆಧಾರದ ಮೇಲೆ ನಿಮಗೆ ಅವರು ಆಯ್ಕೆ ಮಾಡ್ತಾರೆ. ಅಲ್ಲಿ ಕನಿಷ್ಠ ಪಕ್ಷ ನೀವು 50% ಅಂಕ ಗಳಿಸಿದರೆ ಮಾತ್ರ ನೀವು ಇದಕ್ಕೆ ಎಲಿಜಿಬಲ್ ಇರ್ತೀರ. ಇದಾದ ನಂತರ ಡೀಟೇಲ್ಸ್ ಆಫ್ ಟ್ರೈನಿಂಗ್ ಸ್ಲಾಟ್ಸ್ ಅವೈಲೇಬಲ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೋಡ್ಬೋದು. ಖರಗ್ಪುರ್ ವರ್ಕ್ಶಾಪ್ನಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 350 ಇದೆ. ನಂತರ ಇಲ್ಲಿ ಸಿಗ್ನಲ್ ಟೆಲಿಕಾಮ್ ಖರಗ್ಪುರ್ ಅಂತ ಇದೆ, ಇಲ್ಲಿ ಟೋಟಲ್ ವೇಕೆನ್ಸಿ ಬಂದ್ಬಿಟ್ಟು 87 ಇದೆ. ಅದಾದ ನಂತರ ಇಲ್ಲಿ ಟ್ರ್ಯಾಕ್ ಮೆಷಿನ್ ಅಂತ ಇದೆ ನೋಡಿ, ವರ್ಕ್ಶಾಪ್ ಖರಗ್ಪುರ್, ಇಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 120 ಇದೆ. ಅದಾದ ನಂತರ ಇಲ್ಲಿ SSE ವರ್ಕ್ಸ್ ಖರಗ್ಪುರ್ ಅಂತ ಇದೆ, ಇಲ್ಲಿ ಟೋಟಲ್ ವೇಕೆನ್ಸಿ ಬಂತು 28 ಇದೆ. ಅದಾದ ನಂತರ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಡಿಪಾರ್ಟ್ಮೆಂಟ್ನಲ್ಲಿ 121 ಪೋಸ್ಟ್ಗಳಿದೆ. ಅದಾದ ನಂತರ ಡೀಸೆಲ್ ಲೋಕೋ ಶೆಡ್ ಖರಗ್ಪುರ್ನಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 50 ಪೋಸ್ಟ್ಗಳಿದೆ. ಅದಾದ ನಂತರ DEEG ಖರಗ್ಪುರ್ನಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 90 ವೇಕೆನ್ಸಿಗಳಿದೆ. ಅದಾದ ನಂತರ TRD ಡಿಪಾರ್ಟ್ಮೆಂಟ್ ಎಲೆಕ್ಟ್ರಿಕಲ್ ಖರಗ್ಪುರ್ನಲ್ಲಿ ಬಂದುಬಿಟ್ಟು ಟೋಟಲ್ 40 ವೇಕೆನ್ಸಿಗಳಿದೆ. ಅದಾದ ನಂತರ EMU ಶೆಡ್ ಅಥವಾ ಎಲೆಕ್ಟ್ರಿಕಲ್ TPKRನಲ್ಲಿ ಟೋಟಲ್ 40 ವೇಕೆನ್ಸಿಗಳಿದೆ. ಆದ ನಂತರ ಎಲೆಕ್ಟ್ರಿಕ್ ಲೋಕೋ ಶೆಡ್ನಲ್ಲಿ ಇಲ್ಲಿ 36 ಪೋಸ್ಟ್ಗಳಿದೆ. ಅದಾದ ನಂತರ DEG ಚಕ್ರಧಾರ್ಪುರ್ನಲ್ಲಿ ನಿಮಗೆ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 93 ಇದೆ. ಅದಾದ ನಂತರ ಎಲೆಕ್ಟ್ರಿಕ್ ಟ್ಯಾಕ್ಸೇಷನ್ ಡಿಪಾರ್ಟ್ಮೆಂಟ್ನಲ್ಲಿ 30 ಪೋಸ್ಟ್ಗಳಿದೆ. ಅದಾದ ನಂತರ ಇಲ್ಲಿ ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಡಿಪಾರ್ಟ್ಮೆಂಟ್ ಚಕ್ರಧಾರಪುರನಲ್ಲಿ 65 ಪೋಸ್ಟ್ಗಳಿದೆ. ಅದಾದ ನಂತರ ನಿಮಗೆ ಎಲೆಕ್ಟ್ರಿಕ್ ಲೋಕೋ ಶೆಡ್ನಲ್ಲಿ ಕೂಡ ಇಲ್ಲಿ 72 ಟೋಟಲ್ ಪೋಸ್ಟ್ಗಳಿದೆ. ಇದಾದ ನಂತರ ಇಂಜಿನಿಯರಿಂಗ್ ವರ್ಕ್ಶಾಪ್ ಸಿನಿನಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 100 ವೇಕೆನ್ಸಿಗಳಿದೆ. ಅದಾದ ನಂತರ ಟ್ರ್ಯಾಕ್ ಮೆಷಿನ್ ವರ್ಕ್ಶಾಪ್ ಇನ್ ಸಿನಿ ಅಂತ ಇದೆ, ಇಲ್ಲಿ ಟೋಟಲ್ ವೇಕೆನ್ಸಿ ಬಂದು 7 ಇದೆ. ಅದಾದ ನಂತರ SSE ವರ್ಕ್ಶಾಪ್ ಚಕ್ರಧಾರಪುರನಲ್ಲಿ 26 ವೇಕೆನ್ಸಿಗಳಿದೆ. ಅದಾದ ನಂತರ ಎಲೆಕ್ಟ್ರಿಕ್ ಲೋಕೋ ಶೆಡ್ ಬೋಂದಾಮುಂಡ ಅಂತ ನೋಡಿ, ಬೋಂದಾಮುಂಡನಲ್ಲಿ 50 ಪೋಸ್ಟ್ಗಳಿದೆ. ಅದಾದ ನಂತರ ಡೀಸೆಲ್ ಲೋಕೋ ಶೆಡ್ ಬೋಂದಾಮುಂಡನಲ್ಲಿ 52 ಪೋಸ್ಟ್ಗಳಿದೆ. ಇದಾದ ನಂತರ DEG ಆದ್ರಾನಲ್ಲಿ ಕೂಡ ಇಲ್ಲಿ ನೋಡ್ಬೋದು 30 ಪೋಸ್ಟ್ಗಳಿದೆ. ಅದಾದ ನಂತರ ಕ್ಯಾರೇಜ್ ವ್ಯಾಗನ್ ಆದ್ರಾನಲ್ಲಿ 65 ಪೋಸ್ಟ್ಗಳಿದೆ ಟೋಟಲ್ ವೇಕೆನ್ಸಿಯು. ಅದಾದ ನಂತರ
ಡೀಸೆಲ್ ಲೋಕೋ ಶೆಡ್ ಬಿ ಕೆ ಎಸ್ಸಿನಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 33 ಪೋಸ್ಟ್ಗಳಿದೆ. TRD ಡಿಪಾರ್ಟ್ಮೆಂಟ್ ಅಥವಾ ಎಲೆಕ್ಟ್ರಿಕಲ್ ಆಂಧ್ರನಲ್ಲಿ ಅಲ್ಲಿ ಟೋಟಲ್ ವೇಕೆನ್ಸಿ ಬಂದುಬಿಟ್ಟು 30 ವೇಕೆನ್ಸಿಗಳಿದೆ. ಎಲೆಕ್ಟ್ರಿಕ್ ಲೋಕೋ ಶೆಡ್ BKSನಲ್ಲಿ 31 ಪೋಸ್ಟ್ಗಳಿದೆ. ಎಲೆಕ್ಟ್ರಿಕ್ ಲೋಕೋ ಶೆಡ್ ROUನಲ್ಲಿ 25 ಪೋಸ್ಟ್ಗಳಿದೆ. ಇದಾದ ನಂತರ SSC ವರ್ಕ್ಸ್ ಆಂಧ್ರದಲ್ಲಿ 24 ಪೋಸ್ಟ್ಗಳಿದೆ. ಕ್ಯಾರೇಜ್ ಆ್ಯಂಡ್ ವ್ಯಾಗನ್ ಡಿಪಾರ್ಟ್ಮೆಂಟ್ ರಾಂಚಿನಲ್ಲಿ 30 ಪೋಸ್ಟ್ಗಳಿದೆ. ಅದಾದ ನಂತರ DEG ರಾಂಚಿನಲ್ಲಿ ಅಲ್ಲಿ 30 ಪೋಸ್ಟ್ ಇದೆ. TRD ಡಿಪಾರ್ಟ್ಮೆಂಟ್ ರಾಂಚಿ ಅಲ್ಲಿ 10 ಪೋಸ್ಟ್ಗಳಿದೆ. ಅದಾದ ನಂತರ TRD ಡಿಪಾರ್ಟ್ಮೆಂಟ್ ಇನ್ ರಾಂಚಿನಲ್ಲಿ ಅಲ್ಲಿ 10 ಪೋಸ್ಟ್ಗಳಿದೆ. ಇದಾದ ನಂತರ SSC ವರ್ಕ್ಸ್ ರಾಂಚಿ ಅಲ್ಲಿ ಕೂಡ ಟೋಟಲ್ 10 ಪೋಸ್ಟ್ಗಳಿದೆ. ಇದಾದ ನಂತರ ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು ಹೌ ಟು ಅಪ್ಲೈ. ಇಲ್ಲಿ ನೋಡಿ www.rrcser.co.in ಅಂತ ಇದೆ. ಇದನ್ನು ನೀವು ಕಾಪಿ ಮಾಡಿಕೊಂಡು ಗೂಗಲಲ್ಲಿ ಹೋಗಿ ಈ ರೀತಿ ಪೇಸ್ಟ್ ಮಾಡಿ. ಪೇಸ್ಟ್ ಮಾಡಿದಾಗ ನಿಮಗೆ ಈ ರೀತಿ ಓಕೆ ಬಟನ್ ಅಂತ ಇರುತ್ತೆ. ಇದರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅಂದರೆ ಈ ಸೌತ್ ಈಸ್ಟರ್ನ್ ರೈಲ್ವೆ ವೆಬ್ಸೈಟ್ ಒಂದು ಇದೆಯಲ್ಲ ಅದು ಇಲ್ಲಿ ಓಪನ್ ಆಗುತ್ತೆ. ಓಪನ್ ಆದಾಗ ಇಲ್ಲಿ ನೋಟಿಸ್ ಮೇಲೆ ಕ್ಲಿಕ್ ಮಾಡಿ. ನೋಟಿಸ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೋಡಿ, ಇಲ್ಲಿ ನೋಟಿಸ್ ಅಂತ ಇದೆಯಲ್ವ, ಇಲ್ಲಿ ನೋಟಿಸ್ ಕೆಳಗಡೆನೆ ಇಲ್ಲಿ ನೀವು ನೋಡ್ಬೋದು ಸೆಂಟ್ರಲೈಸ್ ನೋಟಿಫಿಕೇಷನ್ ಎಂಗೇಜ್ಮೆಂಟ್ ಆ್ಯಕ್ಟ್ ಅಪ್ರೆಂಟಿಸ್ ಟ್ರೈನಿಂಗ್ SER ವರ್ಕ್ಶಾಪ್ ಆ್ಯಂಡ್ ಯೂನಿಟ್ ಫಾರ್ ದ ಇಯರ್ 2025-26 ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನಿಮ್ಮ ಒಂದು ಸೆಲೆಕ್ಟ್ ಯೂನಿಟ್ನ ಚಾಯ್ಸ್ ಮಾಡ್ಕೊಳ್ಳಿ. ಆಮೇಲೆ ಸೆಲೆಕ್ಟ್ ಸಬ್ ಯೂನಿಟ್ ಅಂತ ಇರುತ್ತೆ ಅಲ್ವಾ, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸೆಲೆಕ್ಟ್ ಟ್ರೇಡ್ ಅಂತ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿಕೊಂಡು ಅದಾದ ನಂತರ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆದಾಗ ಇಲ್ಲಿ ಒಂದು ಪ್ರಶ್ನೆ ಕೇಳುತ್ತೆ, ಆರ್ ಯು ಡಿಫರೆಂಟ್ಲಿ ಏಬಲ್ಡ್ ಅಂತ ಇದೆಯಲ್ಲ, ಇಲ್ಲಿ ಆ ರೀತಿ ಆದಾಗ ಎಸ್ ಆರ್ ನೋ ಅಂತ ಕೇಳ್ತದೆ. ನೀವು ನೋ ಮೇಲೆ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ನಿಮಗೆ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಹೆಸರು ಕ್ಯಾಂಡಿಡೇಟ್ ನೇಮ, ಇಲ್ಲಿ ನಿಮ್ಮ ನಿಮ್ಮ ತಂದೆ ಹೆಸರು, ಇಲ್ಲಿ ನಿಮ್ಮ ತಾಯಿಯವರ ಹೆಸರು, ಅದಾದ ನಂತರ ಇಲ್ಲಿ ನಿಮ್ಮ ಕಮ್ಯುನಿಟಿ ಹೆಸರು, ಡೇಟ್ ಆಫ್ ಬರ್ತ್ ಹಾಕಿ. ಅದಾದ ನಂತರ ನಿಮ್ಮ ಒಂದು ಜೆಂಡರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅಂದರೆ ನೀವು ಮೇಲ ಫಿಮೇಲ, ನಿಮ್ಮ ಧರ್ಮ ರಿಲಿಜಿಯನ್ ಅಂದರೆ ನಿಮ್ಮ ಒಂದು ಧರ್ಮ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಿ. ಅದಾದ ನಂತರ ಆರ್ ಯು ಎನ್ ಎಕ್ಸ್ ಸರ್ವಿಸ್ ಮ್ಯಾನ್ ಅಂತ ಕೇಳ್ತಿದೆ, ಅದನ್ನು ಹಾಕಿ. ಅದಾದ ನಂತರ ಆರ್ ಯು ಎ ಅವಾರ್ಡ್ ಆಫ್ ಎನಿ ಆಫ್ ದ ಫಾಲೋವಿಂಗ್ ಅಂತ ಕೇಳ್ತಿದೆ, ಅದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಇಮೇಲ್ ID ಹಾಕ್ಕೊಳ್ಳಿ. ಆಮೇಲೆ ಇಲ್ಲಿ ಕನ್ಫರ್ಮ್ ಇಮೇಲ್ ID ಹಾಕ್ಕೊಳ್ಳಿ. ಅದಾದ ನಂತರ ನಿಮ್ಮ ಒಂದು ಮೊಬೈಲ್ ನಂಬರ್ ಹಾಕಿ. ಅದಾದ ನಂತರ ಕನ್ಫರ್ಮ್ ಮೊಬೈಲ್ ನಂಬರ್ ಹಾಕಿ. ನಿಯರೆಸ್ಟ್ ರೈಲ್ವೆ ಸ್ಟೇಷನ್ ಇದನ್ನು ಚಾಯ್ಸ್ ಮಾಡ್ಕೊಳ್ಳಿ. ಚಾಯ್ಸ್ ಮಾಡ್ಕೊಂಡಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಅಡ್ರೆಸ್ ಫಾರ್ ಕಮ್ಯುನಿಕೇಷನ್ ಅಂತ ಇದೆಯಲ್ವ, ಇದರ ಮೇಲೆ ಇಲ್ಲಿ ನಿಮ್ಮ ಲೈನ್ 1 ಅಂದರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರು ಹಾಕಿ. ಲೈನ್ 2ನಲ್ಲಿ ನಿಮ್ಮ ಊರ ಹೆಸರು ಹಾಕಿ. ಇಲ್ಲಿ ನಿಮ್ಮ ಸಿಟಿ, ಟೌನ್ ಅಥವಾ ವಿಲೇಜ್ ನಿಮ್ಮ ಊರ ಹೆಸರು ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ಡಿಸ್ಟಿಕ್ ಹಾಕಿ. ಇಲ್ಲಿ ನಿಮ್ಮ ಒಂದು ಸ್ಟೇಟ್ ನೇಮ್ ಹಾಕಿ. ಅದಾದ ನಂತರ ಪೋಸ್ಟ್ ಆಫೀಸ್ ಅಡ್ರೆಸ್ ಫಿಲಪ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ನಿಮ್ಮ ಪಿನ್ ಕೋಡ್ ನಂಬರ್ ಹಾಕಿ. ಮುಂದೆ ಹಾಕಿದಾಗ ಮುಂದೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಆದಾಗ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ ಅಂತ ಇರುತ್ತೆ ಅಲ್ವಾ, ಇದರಲ್ಲಿ ಇದೇನಿದೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡಾಗ ಇದು ಆಟೋಮೆಟಿಕಲಿ ಫಿಲಪ್ ಆಗುತ್ತೆ. ಆದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ 10th ಕ್ಲಾಸ್ ಡೀಟೇಲ್ಸ್ ಅಂತ ಕೇಳುತ್ತೆ. 10th ಕ್ಲಾಸ್ ಡೀಟೇಲನ್ನು ಹಾಕಿದಾಗ ಇಲ್ಲಿ ನೋಡಿ, ಇಲ್ಲಿ SSLC ರೋಲ್ ನಂಬರ್ ಹಾಕಿ. ಅದಾದ ನಂತರ SSLC ಬೋರ್ಡ್ ನಂಬರ್ ಹಾಕಿ. ಬೋರ್ಡ್ ಚಾಯ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಸ್ಪೆಸಿಫೈ ಬೋರ್ಡ್ ಅಂತ ಇರುತ್ತೆ, ಅದನ್ನು ಹಾಕಿ. ಅದಾದ ನಂತರ ನೀವು SSLCಯಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾರೆ ಅದನ್ನು ಇಲ್ಲಿ ಹಾಕಿ. ಅದಾದ ನಂತರ ನಿಮ್ಮ SSLCಯಲ್ಲಿ ಗರಿಷ್ಠ ಅಂಕಗಳು ಎಷ್ಟಿದೆ ಅದನ್ನು ಹಾಕಿ. ಆಬ್ವಿಯಸ್ಲಿ 625 ಇದ್ದಿರ್ಬೋದು, ಮೊದಲು ಇಷ್ಟು, ಈಗ ಎಷ್ಟಿದೆ ಗೊತ್ತಿಲ್ಲ. ಎಷ್ಟಿದೆ ಟೋಟಲ್ ನೋಡಿ ಹಾಕಿ. ಅದಾದ ನಂತರ ಇಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್, ನೀವು SSLCಯಲ್ಲಿ ಎಷ್ಟು ಪರ್ಸೆಂಟೇಜ್ ತೊಗೊಂಡಿದ್ದೀರ ಅದನ್ನು ಹಾಕಿ.
ಅದಾದ ನಂತರ ಇಲ್ಲಿ ನೀವು SSLC ಇಯರ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ಅದನ್ನು ಹಾಕಿ. ಇದಾದ ನಂತರ ಇಲ್ಲಿ ITI ಇನ್ಫಾರ್ಮೇಷನ್ ಅಂತ ಕೇಳುತ್ತೆ ನೋಡಿ. ಇಲ್ಲಿ ITI ಇನ್ಫಾರ್ಮೇಷನ್ ಅಂತ ಇದೆ ನೋಡಿ. ಇದ್ರ ಮೇಲೆ ಇಲ್ಲಿ ನೀವು ITI ಇನ್ಫಾರ್ಮೇಷನ್ ಪೂರ್ತಿ ಹಾಕಬೇಕು. ಅಂದರೆ ನಿಮ್ಮ ITI ಸರ್ಟಿಫಿಕೇಟ್ ನಂಬರ್, ಅದಾದ ನಂತರ NCVT ಅಥವಾ SCVT ನಂಬರ್, ಅದಾದ ನಂತರ ITI ಇಯರ್ ಆಫ್ ಪಾಸಿಂಗ್, ನೀವು ಯಾವ ವರ್ಷ ಪಾಸ್ ಆಗಿದ್ದೀರಾ ITI ಅದನ್ನು ಹಾಕಿ. ಅದಾದ ನಂತರ ನೀವು ITIನಲ್ಲಿ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅದನ್ನು ಹಾಕಿ. ನಿಮ್ಮ ITIನಲ್ಲಿ ಗರಿಷ್ಠ ಅಂಕಗಳು ಎಷ್ಟಿದೆ ಅದನ್ನು ಇಲ್ಲಿ ಹಾಕಿ. ITIನಲ್ಲಿ ನೀವು ಎಷ್ಟು ಪರ್ಸೆಂಟೇಜ್ ಮಾಡಿದ್ದೀರಾ ಅದನ್ನು ಇಲ್ಲಿ ಹಾಕಿ. ಹಾಕಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ನೀವು ಡಿಕ್ಲರೇಷನ್ ಮೇಲೆ ಕ್ಲಿಕ್ ಮಾಡಿದಾಗ ಸೆಕ್ಯೂರಿಟಿ ಕೀ ಅಂತ ಇದೆಯಲ್ವ, ಅದನ್ನು ನೀವು ಸೆಕ್ಯೂರಿಟಿ ಕೋಡ್ ಹಾಕಿ ಇಲ್ಲಿ ಕ್ಲಿಕ್ ಟು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಲಾಗಿನ್ ಅಂತ ಇದೆಯಲ್ವ, ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಹಾಕಿ. ನಿಮ್ಮ ಅಪ್ಲಿಕೇಶನ್ ನಂಬರ್ ಇಮೇಲ್ಗೆ ಅಥವಾ ಮೆಸೇಜ್ನಲ್ಲಿ ಬಂದಿರುತ್ತೆ, ಅದನ್ನು ಕಾಪಿ ಮಾಡಿಕೊಂಡು ಇಲ್ಲಿ ನೀವು ಹಾಕ್ಬೋದು. ಅದಾದ ನಂತರ ನಿಮ್ಮ ಡೇಟ್ ಆಫ್ ಬರ್ತ್ ಹಾಕಿ. ಡೇಟ್ ಆಫ್ ಬರ್ತ್ ಹಾಕಿದಾಗ ಸೆಕ್ಯೂರಿಟಿ ಕೋಡ್ ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡಿ ಫೋಟೋಗ್ರಾಫ್ ಆ್ಯಂಡ್ ಸಿಗ್ನೇಚರ್ ಅಪ್ಲೋಡ್ ಅಂತ ಕೇಳ್ತಾ ಇದೆ, ಅದನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕು, ಇಲ್ಲಿ ನಿಮ್ಮ ಒಂದು ಫೋಟೋಗ್ರಾಫ್ 20 KB ಇಂದ 50 KB ಇರಬೇಕು. ಅದಾದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಕಾರ್ಡ್ ಬಂದುಬಿಟ್ಟು 10 ರಿಂದ 40 KB ಮಾತ್ರ ಇರಬೇಕು. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಫೋಟೋಗ್ರಾಫ್ ನೀವು ಇಲ್ಲಿ ಅಪ್ಲೋಡ್ ಮಾಡಿ. ಅದಾದ ನಂತರ ನಿಮ್ಮ ಒಂದು ಸಿಗ್ನೇಚರ್ ಇದೆಯಲ್ಲ, ಇಲ್ಲಿ ನೀವು ಅಪ್ಲೋಡ್ ಮಾಡಿದಾಗ ಅಪ್ಲೋಡ್ ಅಂತ ಇದೆಯಲ್ವ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದಾಗ ಇಲ್ಲಿ ನೀವು ನೋಡ್ಬೋದು ನಿಮ್ಮ ಒಂದು ಸರ್ವಿಸ್ ಚಾರ್ಜಸ್ ಅಂತ ಇದೆಯಲ್ವಾ, ಈ ಸರ್ವಿಸ್ ಚಾರ್ಜ್ ನೀವು SC/ST ಇದ್ದವರು ಆಗಿದ್ದರೆ ಇದು ಈ ರೀತಿ ಕೇಳೋದಿಲ್ಲ. ಆ ಥರ ಕ್ಯಾಂಡಿಡೇಟ್ಸ್ ಏನಾದರೂ ಇದ್ದರೆ ನಿಮಗೆ ಇಲ್ಲಿ ₹100 ಚಾರ್ಜಸ್ ಅಂತ ಬೀಳುತ್ತೆ. ಇಲ್ಲಿ ನೀವು ಅಗ್ರಿ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇ ನೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡಾಗ ಮುಂದೆ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ನೋಡಿ. ನೀವು ಕ್ರೆಡಿಟ್ ಕಾರ್ಡ್ ಅಥವಾ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಅಥವಾ ಮೊಬೈಲ್ ಫೋನ್ಪೇ ಮುಖಾಂತರನೂ ನೀವು ಇದು ಒಂದು DDನ ಕಟ್ಬೋದು. ಇಲ್ಲಿ ಮೇಕ್ ಪೇಮೆಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇದೆಯಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ನಿಮ್ಮ ಒಂದು ರೆಸ್ಯೂಮ್ ರೆಡಿ ಆಗುತ್ತೆ. ಸೊ ಇಷ್ಟಾಗಿತ್ತು ಈ ವಿಡಿಯೋನಲ್ಲಿ ಇನ್ಫಾರ್ಮೇಷನ್. ಯಾರೇ ಕ್ಯಾಂಡಿಡೇಟ್ ಇಂಟ್ರೆಸ್ಟೆಡ್ ಆಗಿದ್ದರೆ ಇದೊಂದು ಸೌತ್ ಈಸ್ಟರ್ನ್ ರೈಲ್ವೆನಲ್ಲಿ ನೀವು ಅಪ್ಲೈ ಮಾಡ್ಬೋದು. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದ.